ಸಿಎಂ ಪರವಾಗಿ ಸಚಿವ ಮಹದೇವಪ್ಪ, ಬೈರತಿ ಸುರೇಶ್, ಎಂಎಲ್ಸಿ ಯತೀಂದ್ರ ಹೀಗೆ ಎಲ್ಲರೂ ಕೂಡ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ಯಾರು ಹೇಳಿದ್ದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ ಅಂತ? ಸಿದ್ದರಾಮಯ್ಯನವರು ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ, ಅವರೇ ಮುಂದುವರಿತಾರೆ ಹೀಗಂತ ಮಹದೇವಪ್ಪ ಮಾತನಾಡಿದ್ದಾರೆ. ಈ ಕಡೆಗೆ ಬೈರತಿ ಸುರೇಶ್ ಅವರು ಮಾತನಾಡೋ ಮೂಲಕವಾಗಿ ಅವರನ್ನ ಯಾರೂ ಕೂಡ ಅಲುಗಾಡಿಸ್ಲಿಕ್ಕಾಗಲ್ಲ, ಅವರಿಗೆ ಹೈಕಮಾಂಡ್ ನಾಯಕರ ಬೆಂಬಲ ಇದೆ, ಜನರ ಒಂದು ಬೆಂಬಲ ಇದೆ, ಎಲ್ಲಿಯವರೆಗೂ ಜನರ ಬೆಂಬಲ ಇರುತ್ತೋ ಅಲ್ಲಿವರೆಗೂ ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರೇನು ಹೇಳಿದ್ರು ನೋಡಿ. ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಕೂಗಾಟ ಚರ್ಚೆ ಇಲ್ವಲ್ಲ. ಸಂವಿಧಾನವನ್ನ ತನ್ನ ಜೀವನದ ಧ್ಯೇಯವನ್ನಾಗಿ ಇಟ್ಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯವನ್ನ ಆಳ್ತಾ ಇದ್ದಾರೆ. ಕುರುಬ ಸಮಾಜ ನಿಮ್ಮೆಲ್ಲರ ಆಶೀರ್ವಾದ, 60 ಲಕ್ಷದಲ್ಲಿ 99% ಈ ರಾಜ್ಯದ ಕುರುಬ ಜನಾಂಗದ ಜನ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರೋರು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದಲ್ಲಿ 2ನೇ ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ರಾಜಕೀಯ ಪ್ರಕ್ಷುಬ್ಧತೆ ಇಲ್ಲ. ಹೈಕಮಾಂಡು ಮತ್ತು ಎಲ್ಲ ಶಾಸಕರ ಅಭಿಪ್ರಾಯ ಏನಿದೆ ಅದೇ ಪ್ರಕಾರ CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ, ಬಟ್ ಅಜೆಂಡಾ ಏನು ಅಂತ ನಮ್ಗೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಅಥವಾ ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿಲ್ಲ. ಇದು CLP ನಾಯಕರ CLP ಮೀಟಿಂಗ್ ಕರೆದಿರೋದು. ನಾಳೆ ಹೋದಾಗ